ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲೇ ಮಲಗಿದ್ಯಾ? ನನ್ ಬಿಟ್ಟ ಮೇಲೆ ಗ್ಯಾರೇಜ್ಗೆ ಹೋಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಬರುತ್ತಾನೆ. ಮೇಡಮ್ ತುಂಬಾ ಹೊತ್ತಾಯ್ತು, ಬೇಗ ಕೂತ್ಕೊಳ್ಳಿ ಮೇಡಮ್. ಲವ್ ಮಾಡಕ್ಕೆ ಟೈಮ್ ಇಲ್ಲ. ತುಂಬಾ ತುಂಬಾ ಖುಷಿಯಾಗಿದ್ದ. ಒಬ್ರನ್ನೊಬ್ರು ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ರು. ಪ್ರತಿ ದಿವಸ ಅಲ್ಲಿ ನಡೆದಿದ್ದೆಲ್ಲ ಬಂದ್ ನಮ್ಮ ಹತ್ರ ಹೇಳ್ತಿದ್ದ. ಯಾವಾಗ್ಲೂ ಅವಳದೇ ಕನ್ಸು, ಅವಳದೇ ಜಪ, ಅವಳದೇ ಮಾತು. ಭವಿಷ್ಯದಲ್ಲಿ ಅವರ ಪ್ರೀತಿಗೆ ಯಾವುದೇ ಸಮಸ್ಯೆ ಬರದೇ ಇರಲಿ, ಅವರು ಜೀವನ ಪೂರ್ತಿ ಹೀಗೆ ಸಂತೋಷವಾಗಿ ಬಾಳ್ಲಿ ಅಂತ ಮಾತಾಡ್ಕೊಳ್ತಾ ಇದೀವಿ. ಇಷ್ಟೇ ನಮಗೆ ಗೊತ್ತಿರೋದು. ದೀಪು ಇವಾಗ ಎಲ್ಲಿದ್ದಾಳೆ? ಗೊತ್ತಿಲ್ಲ ಬಾಸ್, ಅವ್ರ ಮನೆ ಖಾಲಿ ಮಾಡ್ಕೊಂಡೋಗಿ ತುಂಬಾ ದಿನ ಆಯ್ತು. ನನಗೆ ದೀಪು ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲೇಬೇಕು. ಹೇಗಾದ್ರೂ ಮಾಡಿ ಅವಳ ಅಡ್ರೆಸ್ನ ಕಂಡುಹಿಡಿಯಿರಿ. ಓಕೆ ಬಾಸ್. ನೋ ಡೌಟ್ ಅಬೌಟ್ ಇಟ್. ನಾನು ಒಂದ್ಸತಿ ಡಿಸೈಡ್ ಮಾಡ್ಬಿಟ್ರೆ ಮುಗ್ದೋಯ್ತು. ನನ್ನ ನಿರ್ಧಾರನ ಬದಲಾಯಿಸೋಕ್ಕೆ ಚಾನ್ಸೇ ಇಲ್ಲ. ಈ ರೇಸ್ನಲ್ಲಿ ನನ್ನ ಕಡೆಯಿಂದ ದತ್ತಾನೇ ಪಾರ್ಟಿಸಿಪೇಟ್ ಮಾಡೋದು. ಎಕ್ಸ್ಕ್ಯೂಸ್ ಮೀ, ದತ್ತನ ಎಲ್ಗಾದ್ರೂ ಕಳಿಸಿದೆ ಸಿದ್ಧಾರ್ಥ್? ಇಲ್ವಲ್ಲ, ಯಾಕೆ? ಅವನು ಮನೇಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಓಕೆ, ನೀವು ಕಂಟಿನ್ಯೂ ಮಾಡಿ, ನಾನು ನೋಡ್ಕೊಂಡು ಬರ್ತೀನಿ. ನೋಡಿದ್ರ ಸಿದ್ಧಾರ್ಥ್, ಅವನು ಡಿಪ್ರೆಸ್ ಆಗಿದ್ದಾನೆ, ಫ್ರಸ್ಟ್ರೇಷನ್ ಇದೆ, ಅವನಿಗೆ ಟ್ಯಾಲೆಂಟು ಕ್ಯಾಲಿಬರು ಇದೆ. ಆದರೆ ಈ ಮನಸ್ಥಿತಿಲಿ ಅವನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳೋದು ಕಷ್ಟ. ವಿ ಶುಡ್ ಕನ್ಸಿಡರ್ ಆಲ್ ಆಸ್ಪೆಕ್ಟ್ಸ್. ನಾವು ಅವನ ಮನಸ್ಥಿತಿನೂ ಕೌಂಟ್ ಮಾಡಬೇಕಾಗತ್ತೆ. ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ಅವನಿರೋ ಕಂಡೀಷನ್ಗೂ ಅವ್ನು ಗೆಲ್ಲದೇ ಇಲ್ಲ ಅಂತ ನೀವು ತಗೊಂಡಿರೋ ನಿರ್ಧಾರಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ. ಅವ್ರನ್ನ ನಂಬ್ಕೊಂಡು ದುಡ್ಡು ಸುರಿಯೋರು ನಾವು. ಅವ್ರ ಟ್ಯಾಲೆಂಟ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ಒಪಿನಿಯನ್ ಮೇಲೆ ಸ್ಟಿಕ್ ಆನ್ ಆಗ್ಬಿಟ್ರೆ ಹೇಗೆ? ಹೌ ಇಟ್ಸ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ಅವ್ನ್ ಬಿಟ್ರೆ ರೇಸ್ನಲ್ಲಿ ಕಾಂಪೀಟ್ ಮಾಡೋಕ್ಕಿಂತ ಮುಂಚೆನೆ ನಾನು ಸೋತಾಗೆ. ನೋ ಬಡಿ ಶುಡ್ ಟಾಕ್ ಅಬೌಟ್ ದತ್ತ. ಲೈಫ್ನಲ್ಲಿ ಅವ್ನು ತುಂಬಾ ನೊಂದಿಯಾನೆ, ಅದಕ್ಕೆ ಈ ತರ ಆಗಿರೋದು. ಹೌ ಕ್ಯಾನ್ ಯು ಸೇ ದಟ್ ಮಿಸ್ಟರ್ ಸಿದ್ಧಾರ್ಥ್? ಎಫರ್ಟ್ ಹಾಕಿದ್ಮೇಲೂ ಸೋತ್ರೆ ದಟ್ಸ್ ಎ ಡಿಫರೆಂಟ್ ಥಿಂಗ್. ಆದ್ರೆ ದತ್ತ ವಿಷಯದಲ್ಲಿ ಸೋಲ್ತೀವಿ ಅಂತ ಗೊತ್ತಿದ್ರು ಎಫರ್ಟ್ ಹಾಕೋ ಹುಚ್ಚತನ ಯಾಕೆ ಬೇಕು ನಿಮ್ಗೆ? ಹುಚ್ಚತನ ಅಲ್ಲ, ಇದು ಫ್ರೆಂಡ್ಶಿಪ್. ಅವ್ನ್ ಕುಡ್ತನ ಬಿಡಿಸೋ ಜವಾಬ್ದಾರಿ ನಂದು. ಅವ್ನು ಈ ರೇಸ್ನಲ್ಲಿ ಗೆದ್ದೇ ಗೆಲ್ತಾನೆ. ಶ್ಯೂರ್, ಡೆಫಿನೆಟ್ಲಿ, ಲೆಟ್ಸ್ ವೇಟ್ ಅಂಡ್ ವಾಚ್. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಪ್ರತಿ ಸತಿನೂ ರೇಸ್ ಆಡ್ತಾ ಇದ್ದಿದ್ದು ನಾನು ಗೆಲ್ಲಕ್ಕೋಸ್ಕರ ಅಂತ. ಆದರೆ ಈ ಸತಿ ಐ ಆಮ್ ಪ್ಲೇಯಿಂಗ್ ಫಾರ್ ಮೈ ಫ್ರೆಂಡ್ ದತ್ತ. ಅವನ್ನ ಗೆಲ್ಸಕ್ಕೋಸ್ಕರ ನಾನು ಆಡ್ತಾ ಇದ್ದೀನಿ. ಒಂದು ವೇಳೆ ನಾನಿವಾಗ ತೊಗೊತಾ ಇರೋ ನಿರ್ಧಾರ ನನಗೆ ಡಿಸಪಾಯಿಂಟ್ಮೆಂಟ್ ರಿಸಲ್ಟ್ ಕೊಡ್ಲೂಬೋದು, ನಾವು ಈ ರೇಸ್ನಲ್ಲಿ ಸೋಲ್ಲೂಬೋದು. ಆದರೆ ನನ್ನ ಎಫರ್ಟು ಯಾವತ್ತೂ ವೇಸ್ಟ್ ಆಗಲ್ಲ. ಆದರೆ ನೆಕ್ಸ್ಟ್ ರೇಸ್ಗೆ ಅವ್ನು ಪ್ರಿಪೇರ್ ಆಗಿ ಬಂದೇ ಬರ್ತಾನೆ. ಅದೇ ನನ್ನ ಉದ್ದೇಶ. ನೀವೇನಿದ್ರು ನನ್ನನ್ನು ನಂಬಬೇಕು. ರೆಸ್ಟ್ ಆಫ್ ದ ಥಿಂಗ್ಸ್ ಲಿವ್ ಇಟ್ ಟು ಮೀ. ಓಕೆ? ಓಕೆ ಸಿದ್ಧಾರ್ಥ್, ನಾವು ನಿಮ್ಮ ಜೊತೆನೇ ಇರ್ತೀವಿ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್ ಸಿದ್ಧಾರ್ಥ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅನ್ಯಾಯಕ್ಕೊಳಗಾಗಿರೋ ಆತ್ಮೀಯ ಯುವಕರೇ, ನಿಮಗೆಲ್ಲ ಇವತ್ತಿನ ಸಭೆಗೆ ಆತ್ಮೀಯವಾದಂತ ಸ್ವಾಗತ. ನಾವಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಹಾಗೆ ಅನ್ಯಾಯಕ್ಕೊಳಗಾಗಿರೋ ಅಮಾಯಕ ಯುವಕರು ಬಹಳಷ್ಟು ಜನ ಇದ್ದಾರೆ. ಅವರನ್ನೆಲ್ಲ ಹುಡುಕಿ ಕರೆತಂದು ನಮ್ಮ ಈ ಸಂಘದ ಮೆಂಬರ್ಶಿಪ್ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಿನ ಕಾಲದಲ್ಲಿ ಮೊಬೈಲ್ಗಳಲ್ಲಿ ಪ್ರೀತಿ, ಬೈಕ್ ಮೇಲೂ ಪ್ರೀತಿ, ಲವ್ ಸ್ಪಾಟ್ಗಳಲ್ಲೂ ಪ್ರೀತಿ, ಮಾಲ್ನಲ್ಲಿ ಪ್ರೀತಿ, ಥಿಯೇಟರ್ನಲ್ಲಿ ಪ್ರೀತಿ, ಪಾರ್ಕ್ಗಳಲ್ಲೂ ಪ್ರೀತಿ, ಪಬ್ಲಿಕ್ ಸ್ಪಾಟ್ಗಳಲ್ಲಿ ನಾಯಿ ಪ್ರೀತಿ, ಇಂತಹ ಉದಾಹರಣೆಗಳು ಬಹಳಷ್ಟಿದೆ. ಇದಕ್ಕೆ ನಮ್ಮ ರಘುನೇ ಸರಿಯಾದ ಎಕ್ಸಾಂಪಲ್. ಇವನ್ ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಓಡ್ ಬಂದ್ ಮದ್ವೆ ಆದ್ಲು. ಪ್ರೀತಿಸಿದವ್ರು ಸಿಕ್ಕಿದ್ಲು ಅಂತ ಇವನು ಖುಷಿಯಾಗೇ ಇದ್ದ. ಅಷ್ಟರಲ್ಲಿ ಇನ್ನೊಂದು ಮದ್ವೆ ಆಗ್ತಾ ಇದ್ದೀನಿ, ಆ ಮದ್ವೆಗೆ ನೀನೂ ಬರಬೇಕು ಅಂತ ಇವನಿಗೆ ಇನ್ವಿಟೇಷನ್ ಕಳ್ಸಿದ್ಲು. ಸರಿ, ಮುರ್ದೋಗಿರೋ ಮನ್ಸಿಟ್ಕೊಂಡು ಮದ್ವೆಗೂ ಹೊರಟೋದ. ಅಲ್ಲಿ ಇವನ್ಗಿರೋ 2 ಕಣ್ಣು ಕಿತ್ತು ಹಾಕಿದ್ದಲ್ದೆ ಇವನ್ ಯಾರು ಅಂತ ಗೊತ್ತಾ ಇಲ್ಲ ಅಂತ ಹೇಳ್ಬಿಟ್ಲು. ಸ್ನೇಹಿತರೆ, ಬನಶಂಕಿಲ್ ನಡೆದಿರುವಂತ ಒಂದು ಎಪಿಸೋಡ್ನ ಈಗ ನಾನು ನಿಮಗೆ ಹೇಳ್ತೀನಿ. ಬಂಗಾರದಂತ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರ್, ಕೈ ತುಂಬ ಸಂಬಳ, ಮನೇಲೆಲ್ಲ ಒಪ್ಪಿ ನಿಶ್ಚಿತಾರ್ಥನೂ ಆಗಿ ಇನ್ನೇನ್ ಮದುವೆ ಆಗ್ಬೇಕು. ಹುಡುಗಿ ಮಾಯಾಂಗಿನಿ ವಿಮಾನ ಇಳಿದು ನೋಡ್ಬೇಕು ಅಂತ ಕತ್ಲಲ್ಲಿ ಕರ್ಕೊಂಡೋಗಿ ನಿಲ್ಸಿ, ಬಾಯ್ ಫ್ರೆಂಡಿಗೆ SMS ಮಾಡಿ ಕರ್ಸಿ ಹಿಂದ್ಗಡೆಯಿಂದ ತಲೆ ಹೊಡ್ಸಿ ಸಾಯಿಸೇ ಬಿಟ್ಲು. ನಿಮಗ್ ನಾನು ಹೇಳೋದೇನು ಅಂದ್ರೆ, ಹುಡುಗಿರು ಕತ್ತರ್ಸಾಕ್ಬಿಡ್ತಾರೆ, ಪೀಸ್ ಪೀಸ್ ಮಾಡ್ಬಿಡ್ತಾರೆ, ಬೆಂಕಿ ಹಚ್ಚುತ್ತಾರೆ. ಹುಷಾರ್,
ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಆ ದತ್ತ ಈ ತರ ಕುಡಿತಾ ಇದ್ರೆ ಜಾಸ್ತಿ ದಿನ ಬದುಕಿರಲ್ಲ ಅವನು. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರ್ಬೇಕು. ಯಾಕೋ ಏನಾಯ್ತು ಇವಾಗ? ಆಗ್ಲೇ ಫ್ರೀಡಂ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿತ್ತು. ಅಲ್ಲೋಗಿ ನೋಡಿದ್ರೆ ಇವನ್ ಸ್ವಲ್ಪ ಹುಡುಗರ ಜೊತೆ ಸೇರಿ ಹುಡುಗಿರ್ ವಿರೋಧಿ ಸಂಘ ಕಟ್ಕೊಂಡು ನಮಗ್ ನ್ಯಾಯ ಸಿಗೋವರೆಗೂ ನಾವು ಊಟ ತಿಂಡಿ ಏನು ಮಾಡಲ್ಲ, ಉಪವಾಸ ಇರ್ತೀವಿ, ಬರೀ ಲಿಕ್ವಿಡ್ ಡಯಟ್ ಅಂತೇಳಿ ಫುಲ್ಲು ಟೈಟ್ ಆಗಿ ಬಿದ್ದಿದ್ದ. ಓ, ನಗು ಬರುತ್ತಾ ನಿಂಗೆ? ಅವನ್ನ ಹುಡುಕಿ ತರಷ್ಟರಲ್ಲಿ ನಂಗೆ ಸಾಕಾಗೋಯ್ತು. ಭುವನ್, ಸ್ವಲ್ಪ ದಿವಸ ಇದನ್ನೆಲ್ಲ ಟಾಲರೇಟ್ ಮಾಡ್ಕೋಬೇಕು. ಪಾಪ ತುಂಬ ನೊಂದಿಯಾನೆ ಅವನು. ಅವನಿಗೆ ತನ್ನೋರು ಅಂತ ನಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ವಿ ನೀಡ್ ಟು ಟೇಕ್ ಕೇರ್ ಆಫ್ ಹಿಮ್. ದಟ್ ಈಸ್ ಅವರ್ ಡ್ಯೂಟಿ. ಸಮಸ್ಯೆ ಏನು ಅಂತ ಗೊತ್ತಾಗಿದೆ. ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಅಂದರೆ ಅದ್ರ ಮೂಲ ತಿಳ್ಕೋಬೇಕು. ತಿಳ್ಕೊಂಡೇ ತಿಳ್ಕೊಂತೀನಿ. ಹಲೋ ಬಾಸ್, ನಾನ್ ಚೋಟು ಬಾಸ್. ಹೇ ಚೋಟು. ಚೋಟು ಸರ್. ಬಾಸು, ದೀಪು ಅಕ್ಕ ಮೈಸೂರಲ್ಲಿದ್ದಾರಂತೆ. ಹೌದಾ? ಹೌದು ಬಾಸ್, ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ಶ್ರೀನಿವಾಸ ಮೂರ್ತಿ ಅವರಿದ್ದಾರಾ ಅಮ್ಮ? ಇದ್ದಾರೆ. ಸ್ವಲ್ಪ ಅವ್ರನ್ನ ನೋಡ್ಬೇಕಾಗಿತ್ತು. ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ಇವರು ನಿಮ್ಮ ಮಗಳ? ಹೌದು. ನೀವು? ನಾನು ಸಿದ್ಧಾರ್ಥ್ ಅಂತ. ನನ್ನಿಂದ ಏನಾಗಬೇಕಿತ್ತು? ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ. ಸರ್, ನಾನು ತಮ್ಮ ಮಗಳ ಹತ್ರ ಏನಿಲ್ಲ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಅಷ್ಟೇನೆ. ಸಾಧ್ಯ ಇಲ್ಲ ಸರ್, ಪ್ಲೀಸ್ ಸರ್. ಅವ್ರ ಜೊತೆ ನಾನು ಸ್ವಲ್ಪ ಮಾತಾಡಬೇಕಷ್ಟೆ. ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ದತ್ತನ್ ಫ್ರೆಂಡು. ದತ್ತನ್ ಫ್ರೆಂಡಾ? ಓಕೆ, ಹೊರಟೋಗಿ. ಸರ್ ದಯವಿಟ್ಟು ಸರ್, ಇದು ನಿಮಗೆ ಬೇಡದೇ ಇರೋಂಥ ವಿಷಯ ಆಗಿರ್ಬೋದು, ಆದರೆ ನನಗೆ ತುಂಬ ಇಂಪಾರ್ಟೆಂಟು ಸರ್. ಅವ್ರ ಜೊತೆ ಒಂದೇ ಒಂದು ಸತಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಸರ್. ದಯವಿಟ್ಟು ನಿಮ್ಮನ್ನು ಬೇಡ್ಕೊತೀನಿ ಸರ್. ಪ್ಲೀಸ್ ಸರ್, ಕೂತ್ಕೊಳ್ಳಿ. ಪ್ಲೀಸ್ ಕೂತ್ಕೊಳ್ಳಿ. ನೋಡಿ, ಅವಳು ತನ್ನ ಪಾಡಿಗೆ ತಾನು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾಳೆ. ದಯವಿಟ್ಟು ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ. ಖಂಡಿತ ಇಲ್ಲ ಅಮ್ಮ. ನಿಮ್ಮ ಮಗಳನ್ನ ಆ ದತ್ತ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅಂಥೊಂದು ಪ್ರೀತಿ ಯಾಕೆ ಹಿಂಗಾಗೋಯ್ತು ಅಂತ ನನಗೆ ಗೊತ್ತಾಗಲೇಬೇಕು. ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ, ಅದನ್ನು ನಾನು ತಿಳ್ಕೊಳ್ಳೇಬೇಕು. ಸರ್, ಏನು ನಡೀತು ಅಂತ ನೀವು ಹೇಳಲೇಬೇಕು ಸರ್, ಪ್ಲೀಸ್. ನೀವು ಬಲವಂತ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ ದತ್ತನ್ನ ನಮ್ಮನೆ ಹುಡುಗನೇ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮಗಳ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಕೊಂಡಿದ್ವಿ. ಆದರೆ ಒಂದು ದಿವಸ ಅವಳು ಬಂದು
ನಾನು ದತ್ತನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಾಕ್ ಕೊಟ್ಬಿಟ್ಲು. ಆ ಕ್ಷಣದಿಂದಲೇ ಅವಳ ಮೇಲೆ ಇಟ್ಟಿದ್ದ ನಂಬಿಕೆ, ಅವಳ ಭವಿಷ್ಯದ ಬಗ್ಗೆ ಕಟ್ಕೊಂಡಿದ್ದ ಕನಸು ಎಲ್ಲ ಒಡೆದು ನುಚ್ಚು ನೂರಾಗೋಯ್ತು. ಸುಂದರ್, ಮಿಸ್ಟರ್ ಸುಂದರ್, ಸುಂದರ್. ಸುಂದರ್, ನಾನ್ ಮೂರ್ತಿ. ಓ ಮೂರ್ತಿ, ಮೂರ್ತಿ ಏನೋ ಇದು ಮೂರ್ತಿ, ಒಂದೇ ಊರಲ್ಲಿದ್ದೀವಿ. ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಮನೇಲೆಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಕೂತ್ಕೋ. ಆಯ್ತಾಯ್ತು, ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಹೌದಾ? ರೂಮ್ ಹೋಗೋಣ ಬಾ. ಬಾಪ ಮಾತಾಡೋಣ. ಕೂತ್ಕೋ, ಇಲ್ಲಿ ಕೂತ್ಕೋ. ಅದು ಏನೂ ಇಲ್ಲ, ಇದು ಹಳ್ಳಿ ಜಮೀನ್ ಮಾರಿದ್ದು ಸ್ವಲ್ಪ ಹಣ ಇತ್ತು. ನೀನ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಲ್ವಾ, ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಹೇಳ್ತೀಯಾ, ಒಂದು ಐಡಿಯಾ ಕೊಡ್ತೀಯಾ ಅಂತ ಇಲ್ಲಿ ಬಂದೆ. ಒಂದೇನೋ 10 ಐಡಿಯಾ ಕೊಡ್ತೀನ ಮೂರ್ತಿ. ಕಾಫಿ ತಗೊಳ್ಳಿ. ನಮಸ್ಕಾರಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ರೀ, ಸ್ವಲ್ಪ ಬರ್ತೀರಾ? ಮೂರ್ತಿ ಬಂದ. ಆಯ್ತಾಯ್ತು. ಯಾಕೆ ರೀ, ನಿಮಗ್ ಬುದ್ಧಿಗಿದ್ದೆ ಅನ್ನೋದೇನಾದ್ರೂ ಇದೇನ್ರಿ? ನಿಮ್ ಫ್ರೆಂಡ್ ಮಗಳು ಮೇಲೇನೆ ಇದ್ದಾಳೆ, ನೀವು ನೋಡಿದ್ರೆ ಅವ್ರು ನಿಲ್ಲೇ ಕೂರ್ಸ್ಕೊಂಡು ಕೂತಿದ್ರಿ. ಅಲ್ಲ ಕಣೆ, ರೂಮ್ ಬಾ ಹೋಗೋಣ ಅಂತ ಹೇಳಿದೆ. 1 ನಿಮಿಷ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ದ. ನಾನೇನ್ ಮಾಡ್ಲಿ? ಇನ್ನೇನ್ ಮಾಡ್ತೀರಾ, ಅನುಭವಿಸಿ. ಡ್ಯಾಡಿ ಬಾಯ್. ಬಾಯ್. ಆಂಟಿ ಬಾಯ್. Baby.